ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 23 ಆಗಸ್ಟ್ ಬೆಳಗ್ಗೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 77,540.83 3 ಪಿಟಿಎಸ್ ಏರಿಕೆಯಾಗಿದೆ. ಅತಿ ಹೆಚ್ಚು ಲಾಭ. ಪವರ್ ಗ್ರಿಡ್ 2.87% ಏರಿಕೆಯಾಗಿದೆ. ಅತಿ ಹೆಚ್ಚು ನಷ್ಟ. ಮಾರುತಿ 1.77% ಕುಸಿದಿದೆ. ನಿಫ್ಟಿ 50 ಇಂದು 24,252 0.08% ಆಗಿದೆ. 0.08% ಏರಿಕೆಯಾಗಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ನಿಫ್ಟಿ 50 ಸೂಚ್ಯಂಕ 24,252ಕ್ಕೆ ಅಂತ್ಯ. ಸೆನ್ಸೆಕ್ಸ್ 77,541ಕ್ಕೆ ಸ್ಥಿರ ಮುಕ್ತಾಯ. ನಿಫ್ಟಿ 50 ಸೂಚ್ಯಂಕವು %0.08 ಏರಿಕೆಯಾಗಿ 24,252ಕ್ಕೆ ಕೊನೆಗೊಂಡರೆ ಸೆನ್ಸೆಕ್ಸ್ %ರಷ್ಟು ಅಲ್ಪ ಏರಿಕೆಯೊಂದಿಗೆ 77,540.83ಕ್ಕೆ ಸ್ಥಿರವಾಗಿ ಮುಕ್ತಾಯಗೊಂಡಿತು. ನಿಫ್ಟಿ ಬ್ಯಾಂಕ್ %0.46ರಷ್ಟು ಗಳಿಸಿ 57,761.95 ಪಾಯಿಂಟ್ಗಳಲ್ಲಿ ನೆಲೆಸಿತು. ಜಾಗತಿಕ ಬೇಡಿಕೆಯಿಂದಾಗಿ ಚಿನ್ನದ ಬೆಲೆ ಪ್ರತಿ ಟ್ರಾಯ್ ಔನ್ಸ್ಗೆ $4,624 ಮತ್ತು 10 ಸೆಂಟ್ಗೆ ಏರಿಕೆ. ಚಿನ್ನದ ಬೆಲೆಯು %0.72ರಷ್ಟು ಏರಿಕೆಯಾಗಿ ಪ್ರತಿ ಟ್ರಾಯ್ ಔನ್ಸ್ಗೆ $4,624 ಮತ್ತು 10 ಸೆಂಟ್ಗೆ ತಲುಪಿದೆ. ಬೆಳ್ಳಿಯ ಬೆಲೆಯೂ ಸಹ %0.76ರಷ್ಟು ಹೆಚ್ಚಳವಾಗಿ ಪ್ರತಿ ಟ್ರಾಯ್ ಔನ್ಸ್ಗೆ $69 ಮತ್ತು 47 ಸೆಂಟ್ಗೆ ಮುಕ್ತಾಯಗೊಂಡಿದೆ. ಪೂರೈಕೆ ಆತಂಕಗಳ ನಡುವೆ ಕಚ್ಚಾ ತೈಲ ಬೆಲೆ ಪ್ರತಿ ಬ್ಯಾರೆಲ್ಗೆ $87 ಮತ್ತು 6 ಸೆಂಟ್ಗೆ ಏರಿಕೆ. ಕಚ್ಚಾ ತೈಲ ಬೆಲೆಯು %0.69ರಷ್ಟು ಏರಿಕೆಯಾಗಿ ಪ್ರತಿ ಬ್ಯಾರೆಲ್ಗೆ $87 ಮತ್ತು 6 ಸೆಂಟ್ಗೆ ತಲುಪಿದೆ. ಹೆಚ್ಚುತ್ತಿರುವ ಇಂಧನ ವೆಚ್ಚಗಳು ಭಾರತದಂತಹ ಪ್ರಮುಖ ಆಮದು ದೇಶಗಳಿಗೆ ಹಣದುಬ್ಬರದ ಅಪಾಯವನ್ನು ಉಂಟುಮಾಡುತ್ತಿವೆ. ತೈಲ ಬೆಲೆಗಳ ಒತ್ತಡದ ನಡುವೆ $1 ಎದುರು $95 ಮತ್ತು 71 ಪೈಸಾಕ್ಕೆ ಮುಕ್ತಾಯ. $1 ಎದುರು ರೂಪಾಯಿ ಮೌಲ್ಯವು %0.02ರಷ್ಟು ಕುಸಿದು 95.71ಕ್ಕೆ ತಲುಪಿದೆ. ರಿಸರ್ವ್ ಬ್ಯಾಂಕ್ ಮಧ್ಯಪ್ರವೇಶದಿಂದಾಗಿ ರೂಪಾಯಿ ಮೌಲ್ಯವು 96ರ ಗಡಿ ದಾಟಿ ಕುಸಿಯುವುದು ತಪ್ಪಿದೆ ಎಂದು ವರದಿಯಾಗಿದೆ. ಭಾರತದ ಆರ್ಥಿಕ ಬೆಳವಣಿಗೆಯು ಆರ್ಬಿಐ ಅಂದಾಜನ್ನು ಮೀರಿ %7ಕ್ಕೆ ತಲುಪುವ ಸಾಧ್ಯತೆ. ಭಾರತದ ಆರ್ಥಿಕ ಬೆಳವಣಿಗೆಯು ಕೇಂದ್ರೀಯ ಬ್ಯಾಂಕ್ನ %6.7ರ ಅಂದಾಜನ್ನು ಮೀರಿಸಬಹುದು ಎಂದು ಆರ್ಬಿಐ ಡೆಪ್ಯೂಟಿ ಗವರ್ನರ್ ಪೂನಂ ಗುಪ್ತಾ ತಿಳಿಸಿದ್ದಾರೆ. ಬಲವಾದ ದೇಶೀಯ ಸೂಚಕಗಳು %7ರಷ್ಟು ಬೆಳವಣಿಗೆಯ ದರವನ್ನು ತಲುಪುವ ಸಾಧ್ಯತೆಯನ್ನು ತೋರಿಸುತ್ತಿವೆ. ಜುಲೈನಲ್ಲಿ ಈಕ್ವಿಟಿ ಮ್ಯೂಚುವಲ್ ಫಂಡ್ ಆಸ್ತಿ ₹48.5 ಲಕ್ಷ ಕೋಟಿ ದಾಖಲೆಗೆ ಏರಿಕೆ. ಮಾಸಿಕ ಎಸ್ಐಪಿ ಸಿಪ್ ಹೂಡಿಕೆಯು ₹30,000 ಕೋಟಿಗಿಂತ ಹೆಚ್ಚಿನ ಮಟ್ಟದಲ್ಲಿ ಮುಂದುವರಿದಿದೆ. ಒಟ್ಟು ಈಕ್ವಿಟಿ ಮ್ಯೂಚುವಲ್ ಫಂಡ್ ಆಸ್ತಿಗಳು ₹48.5 ಲಕ್ಷ ಕೋಟಿಯ ಹೊಸ ದಾಖಲೆಯನ್ನು ತಲುಪಿವೆ. ಆರ್ಬಿಐ ಠೇವಣಿ ವಿಂಡೋ ಮುಚ್ಚಿದ್ದರಿಂದ ಭಾರತೀಯ ಬ್ಯಾಂಕುಗಳ ನಿಧಿ ವೆಚ್ಚ ಹೆಚ್ಚಳ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ವಿಶೇಷ ಠೇವಣಿ ವಿಂಡೋವನ್ನು ಅವಧಿಗಿಂತ ಮುಂಚಿತವಾಗಿ ಮುಚ್ಚುವ ಮೂಲಕ ಮಾರುಕಟ್ಟೆಗೆ ಅಚ್ಚರಿ ಮೂಡಿಸಿದೆ. ಈ ಕ್ರಮವು ವಾಣಿಜ್ಯ ಬ್ಯಾಂಕುಗಳ ಅಲ್ಪಾವಧಿಯ ನಿಧಿ ವೆಚ್ಚಗಳ ಹೆಚ್ಚಳಕ್ಕೆ ಕಾರಣವಾಗಿದೆ. ಆನ್ಲೈನ್ ಬಾಂಡ್ ಪ್ಲಾಟ್ಫಾರ್ಮ್ಗಳ ಜಾಹೀರಾತು ನಿಯಮಗಳನ್ನು ಬಿಗಿಗೊಳಿಸಲು ಸೆಬಿ ಪ್ರಸ್ತಾಪ. ಆನ್ಲೈನ್ ಬಾಂಡ್ ಪ್ಲಾಟ್ಫಾರ್ಮ್ಗಳು ಮಾಡುವ ಪ್ರಚಾರದ ಹಕ್ಕುಗಳ ಮೇಲೆ ಕಠಿಣ ನಿಯಂತ್ರಣಗಳನ್ನು ಹೇರಲು ಸೆಬಿ ಪ್ರಸ್ತಾಪಿಸಿದೆ. ಚಿಲ್ಲರೆ ಹೂಡಿಕೆದಾರರನ್ನು ತಪ್ಪು ದಾರಿಗೆಳೆಯುವ ಇಳುವರಿ ಪ್ರಾತಿನಿಧ್ಯಗಳಿಂದ ರಕ್ಷಿಸುವುದು ಇದರ ಉದ್ದೇಶವಾಗಿದೆ. ಭೂಗಡಿ ಹಂಚಿಕೊಳ್ಳುವ ದೇಶಗಳ ನಿಯಮದಡಿ ₹4,896 ಕೋಟಿ ಎಫ್ಡಿಐಗೆ ಭಾರತ ಅನುಮೋದನೆ. ಆಗಸ್ಟ್ 20ರ ವೇಳೆಗೆ ಭಾರತವು ₹4,895.65 ಕೋಟಿ ಮೌಲ್ಯದ ವಿದೇಶಿ ನೇರ ಹೂಡಿಕೆ ಪ್ರಸ್ತಾಪಗಳಿಗೆ ಅನುಮೋದನೆ ನೀಡಿದೆ. ಭೂಗಡಿಯನ್ನು ಹಂಚಿಕೊಳ್ಳುವ ದೇಶಗಳಿಗೆ ಸಡಿಲಗೊಳಿಸಲಾದ ನಿಯಮಗಳ ಅಡಿಯಲ್ಲಿ ಈ ಹೂಡಿಕೆಗಳು ಬರುತ್ತವೆ. ಫ್ರೀಡಂ ಆಯಿಲ್ಸ್ ತಯಾರಕ ಜೆಮಿನಿ ಎಡಿಬಲ್ಸ್ ಐಪಿಒಗಾಗಿ ಸೆಬಿಗೆ ಡಿಆರ್ಎಚ್ಪಿ ಸಲ್ಲಿಕೆ. ಜೆಮಿನಿ ಎಡಿಬಲ್ಸ್ ಅಂಡ್ ಫ್ಯಾಟ್ಸ್ ಇಂಡಿಯಾ ಕಂಪನಿಯು ಮಾರುಕಟ್ಟೆ ನಿಯಂತ್ರಕ ಸೆಬಿಗೆ ತನ್ನ ಕರಡು ಪ್ರಸ್ತಾಪವನ್ನು ಡಿಆರ್ಎಚ್ಪಿ ಸಲ್ಲಿಸಿದೆ. ಈ ಕಂಪನಿಯು ತನ್ನ ಜನಪ್ರಿಯ ಖಾದ್ಯ ತೈಲ ಬ್ರ್ಯಾಂಡ್ ಫ್ರೀಡಂ ಆಯಿಲ್ಸ್ಗೆ ಹೆಸರುವಾಸಿಯಾಗಿದೆ. ಚಿನ್ನ $4,624 ಮತ್ತು 10 ಸೆಂಟ್ %0.72 ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು $1,42,287 ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ $0.72 ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $4,590 ಮತ್ತು 90 ಸೆಂಟ್ರಿಂದ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ $69 ಮತ್ತು 47 ಸೆಂಟ್ %0.76 ಪ್ರತಿ ಟ್ರಾಯ್ ಔನ್ಸ್ಗೆ.
ಅಂದಾಜು ಸಮ 2138 ರೂಪಾಯಿ ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 0.76% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $68 ಮತ್ತು 94 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. WTI ಕಚ್ಚಾ ತೈಲ $87 ಮತ್ತು 6 ಸೆಂಟ್ 0.69% ಪ್ರತಿ ಬ್ಯಾರಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ 0.69% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $86 ಮತ್ತು 46 ಸೆಂಟ್ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. US $95 ಮತ್ತು 71 ಸೆಂಟ್ 0.02%ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರೂಪಾಯಿ 0.02% ದುರ್ಬಲಗೊಂಡಿದೆ. ಹಿಂದಿನ ಮುಕ್ತಾಯ $95 ಮತ್ತು 69 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಎಲ್ಪಿಜಿ ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ $957 ಮತ್ತು 50 ಪೈಸಾ, 2906 ರೂಪಾಯಿ. ಬೆಂಗಳೂರು $944 ಮತ್ತು 50 ಪೈಸಾ, 2821 ರೂಪಾಯಿ. ಹೈದರಾಬಾದ್ $994 ರೂಪಾಯಿ, 2985 ರೂಪಾಯಿ. ಆಂಧ್ರಪ್ರದೇಶ $966 ರೂಪಾಯಿ ಮತ್ತು 50 ಪೈಸಾ, 2921 ರೂಪಾಯಿ ಮತ್ತು 50 ಪೈಸಾ. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತಿರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.